ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ನಮ್ಮ ದಾವಣಗೆರೆ ಸ್ಪೆಷಲ್ ಹೊಟ್ಟೆ ಮೆಣಸಿಕಾಯಿ. ಈ ಹೊಟ್ಟೆ ಮೆಣಸಿಕಾಯಿಂದ ಸೂಪರ್ ಆಗಿರುವಂತ ಒಂದು ಬೋಂಡವನ್ನ ಮಾಡೋಣ. ಇದು ಟೀ ಜೊತೆಗೆ ಮತ್ತು ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗೂ ಸಹ ತಿನ್ಬೋದು. ತಿಂಡಿಗಳ ಜೊತೆಗೂ ಸಹ ಹೆಚ್ಚಾಗಿ ಇದನ್ನ ತಿನ್ಬೋದು. ಅದರಲ್ಲೂ ಮಂಡಕ್ಕಿ ಮಾಡಿದ್ರಂತೂ ಅದ್ರ ಜೊತೆಗೆ ಬೋಂಡ ಇರಲೇಬೇಕು. ಇವತ್ತು ನಾವು ದಾವಣಗೆರೆ ಸ್ಪೆಷಲ್ ನೋಡಿ ಹೊಟ್ಟೆ ಮೆಣಸಿಕಾಯಿ. ಈ ಹೊಟ್ಟೆ ಮೆಣಸಿಕಾಯಿ ದಪ್ಪ ಮೆಣಸಿಕಾಯಿ ಅಂತಲೂ ಸಹ ಕರೀತಾರೆ. ಈ ದಪ್ಪ ಮೆಣಸಿಕಾಯಿಂದನೂ ಸಹ ನಾವು ಬೋಂಡವನ್ನ ಮಾಡೋಣ. ಫಸ್ಟ್ ಬೋಂಡ ಮಾಡೋದಕ್ಕೆ ಒಂದು ಬೌಲನ್ನು ತಗೊಂಡಿದ್ವಿ. ನಾವು 2 ರಿಂದ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿಕೊಳ್ಳಿ. ಈ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿಗೆ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಅಕ್ಕಿ ಹಿಟ್ಟು, ಹಾಗೆ ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನು ಅಜ್ವಾನ್ ಕಾಳು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು, ಜಾಸ್ತಿ ಬೋಂಡ ಬೇಕು ಅಂದ್ರೆ ಜಾಸ್ತಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಕಡಿಮೆ ಬೇಕು ಅಂದ್ರೆ ಸ್ವಲ್ಪನೇ ಹಾಕೊಳ್ಳಿ. 1 ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹೋಳಷ್ಟು ನಾವು ನಿಂಬೆ ಹಣ್ಣಿನ ರಸ. ಅದರಲ್ಲೂ ಬೋಂಡಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡ್ರೆ ಟೇಸ್ಟು ಅಷ್ಟೇ ಚೆನ್ನಾಗೇ ಬರುತ್ತೆ. ನಿಂಬೆ ಹಣ್ಣಿನ ರಸ ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದೇ ಸಲ ನೀರು ಹಾಕೋದು ಬೇಡ, ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ನಾವು ಕಲಿಸ್ಕೊಳ್ಳೋಣ. ಇದು ತುಂಬಾನೇ ಗಟ್ಟಿನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು. ಮೀಡಿಯಂ ಅಲ್ಲಿ ಇದನ್ನ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಗಟ್ಟಿನೂ ಸಹ ಆಗಬಾರ್ದು, ಮೀಡಿಯಂ ಆಗಿ ಇದನ್ನ ನಾವು ಕಲಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ಆದ್ರೆ ಇದಕ್ಕೆ ಖಾರದ ಪುಡಿ ಬೇಡ, ಯಾಕೆಂದ್ರೆ ಈ ಮೆಣಸಿನಕಾಯಿ ತುಂಬಾನೇ ಖಾರ ಇರೋದ್ರಿಂದ ಇದಕ್ಕೆ ಖಾರದ ಪುಡಿನ ನಾನು ಹಾಕ್ತಾ ಇಲ್ಲ. ನೋಡಿ, ಹಾಗೆ ನಾವು ಕಲಿಸ್ಕೊಂಡಾಗಿದೆ. ಹಾಗೆ ನಾವು ಎಣ್ಣೆನೂ ಸಹ ಕಾಯೋದಕ್ಕೆ ಇಟ್ಟಿದ್ದೀವಿ. ನೋಡಿ, ಈ ಕಡೆ ಗಟ್ಟಿನೂ ಇಲ್ಲ, ತೆಳುಗೂ ಇಲ್ಲ, ಮೀಡಿಯಂ ಆಗಿ ನಾವು ಕಲಿಸ್ಕೊಂಡಿದ್ದೀವಿ. ಈಗ ನಾವು ಹೊಟ್ಟೆ ಮೆಣಸಿಕಾಯಿನ ತಗೊಂಡಿದ್ದೀವಿ. ಇದನ್ನ ನಾವು 2 ಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಬೇಕು ಅಂದ್ರೆ ನೀವು 4 ಭಾಗ ಮಾಡಿನೂ ಸಹ ಹಾಕ್ಬೋದು, ಇಲ್ಲಾಂದ್ರೆ ಇದನ್ನ 2 ಭಾಗ ಬೇಕಾದ್ರೂ ಮಾಡಿ ಹಾಕ್ಬೋದು. ಹಾಗೆ ಅದರೊಳಗಿರುವಂತ ಬೀಜವನ್ನು ಸಹ ತೆಗೆದು ಬೋಂಡವನ್ನ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಬೋಂಡವನ್ನು ಸಹ ಮಾಡ್ಬೋದು. ನೋಡಿ, 2 ರೀತಿಯಲ್ಲೂ ಸಹ ಬೋಂಡವನ್ನ ಮಾಡ್ಬೋದು. ಎಲ್ಲ ಮೆಣಸಿಕಾಯಿನೂ ಸಹ ನಾನು 2 ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಾಡಿ ಬೇಕು ಅಂದ್ರೆ ಬೀಜವನ್ನ ತೆಗಿಬೋದು, ಇಲ್ಲ ಅಂದ್ರೆ ಹಾಗೆ ಬಿಡ್ಬೋದು. ಫಸ್ಟ್ ನಾವು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಟಿದ್ವಿ. ಈಗ ಎಣ್ಣೆನೂ ಸಹ ಕಾದಿದೆ. ಕಾದಿರೋ ಎಣ್ಣೆಗೆ ನಾವು ಏನು ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ವೋ ಹಿಟ್ಟು ಮತ್ತು ಮೆಣಸಿಕಾಯಿನೂ ಸಹ ಎದ್ದಿ ಹಾಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ಅದರಲ್ಲೂ ಚುರುಮುರಿ, ಮಂಡಕ್ಕಿ ತಿಂಡಿ, ಎಲ್ಲಾ ತಿಂಡಿಗಳ ಜೊತೆಗೆ ಇದನ್ನ ಮಾಡ್ಕೊಂಡು ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅದರಲ್ಲೂ ತಿಂಡಿಗಳ ಜೊತೆಗೆ ಇದನ್ನ ತಿಂತಾ ಇದ್ರೆ ಒಳ್ಳೆ ಟೇಸ್ಟ್ ಸಹ ಸಿಗುತ್ತೆ. ನೋಡಿ, ಇವಾಗ ನಾವು ಬೋಂಡವನ್ನ ಹಾಕಿದೀವಿ. ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಇದನ್ನ ನಾವು ತಿರುವಾಗಿ ಮತ್ತೆ ಸ್ವಲ್ಪ 2 ಕಡೆ ಸೈಡನ್ನು ಸಹ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿಯಲ್ಲಿ ಇದು ಕರಿಬೇಕು. ಬೇಗನೆ ಕರೆದ್ಬಿಟ್ರೆ ಒಳಗಡೆ ಮೆಣಸಿಕಾಯಿನೂ ಇದಾಗಲ್ಲ, ಒಳಗಡೆ ಹಿಟ್ಟು ಸಹ ಹಾಗೆ ಇರುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನಾವು ಎಣ್ಣೆಯಲ್ಲಿ ಕರಿಬೇಕು. ಬನ್ನಿ, ಇವಾಗ ನಮ್ಮ ದಾವಣಗೆರೆಯ ಸ್ಪೆಷಲ್ ಹೊಟ್ಟೆ ಮೆಣಸಿಕಾಯಿಯ ಬೋಂಡ ಈಗ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ದಾವಣಗೆರೆಯ ಸ್ಪೆಷಲ್ ಹೊಟ್ಟೆ ಮೆಣಸಿಕಾಯಿ ಬೋಂಡ ರೆಡಿ ಆಗಿದೆ. ಇದರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ನೋಡಿ, ಇವಾಗ ಬೋಂಡನೂ ಸಹ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.